ನನ್ನ ಫ್ರೆಂಡ್ಸ್ ಹೇಳಿದ ಪ್ರಕಾರ ಅವ್ನು ಇವತ್ತು ಬೆಳಗ್ಗೆ ಬ್ಯಾಂಗ್ಳೂರಿಂದ ಬಂದಿದ್ದಾನೆ. ಅವನು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದ. ಅವನು 4 ವರ್ಷದ ಹಿಂದೆ ಸಹ್ಯಾದ್ರಿ ಡಿಪ್ಲೊಮಾ ಕಾಲೇಜಲ್ಲಿ ಡಿಪ್ಲೊಮಾ ಓದ್ತಾ ಇದ್ದ. ಅವನು 4 ಇಯರ್ಸ್ ಇಂದ ಬ್ಯಾಂಗ್ಳೂರಲ್ಲಿ ಜಾಬ್ ಅಲ್ಲಿ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಅವ್ನು ತೀರ್ಥಹಳ್ಳಿಗೆ ಬಂದಿದ್ದಾನೆ. ಇವತ್ತು ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ನಡೀತಾ ಇತ್ತು. ನಮಗೆ 11 ಎಕ್ಸಾಮ್ ಬಿಟ್ಟಿದೆ. ಎಕ್ಸಾಮ್ ಬಿಟ್ಟು ಅರ್ಧ ಗಂಟೆ ಒಳಗೆ ಈ ರೀತಿ ಘಟನೆ ಆಗಿದೆ ಮೇಡಮ್. ನಿಮಗೆ ಸೋನಂನಿಂದ ಅಭಿಷೇಕ್ ಬಿದ್ದಿದ್ದಾನೆ ಅಂತ ಗೊತ್ತಿತ್ತಾ? ಇಲ್ಲ ಮೇಡಮ್, ನಮ್ಗೆ ಗೊತ್ತಿರ್ಲಿಲ್ಲ, ಅದ್ರ ಬಗ್ಗೆನೂ ಮಾಹಿತಿ ಇರಲಿಲ್ಲ ಮೇಡಮ್. ಓಕೆ, ಈ ರೀತಿ ಟಾರ್ಚರ್ ಆಗ್ತಾ ಇದೆ, ಮೆಂಟಲ್ ಹೆರಾಸ್ಮೆಂಟ್ ಆಗ್ತಾ ಇದೆ ಅಂತ ಸೋನಂ ಯಾವತ್ತಾರು ನಿಮ್ ಜೊತೆ ಹೇಳ್ಕೊಂಡಿದ್ಲಾ? ಇಲ್ಲ ಮೇಡಮ್, ಅವಳು ಹೇಳ್ಕೊಂಡಿಲ್ಲ ನಮ್ಮ ಹತ್ರ. ನಮ್ಮ ಕಾಲೇಜ್ ಹತ್ರ ಎಲ್ಲ ಬರ್ತಿರ್ಲಿಲ್ಲ, ನಾವು ಅವನ್ನ ನೋಡಿರ್ಲಿಲ್ಲ. ಅವನು ಬ್ಯಾಂಗ್ಳೂರಲ್ಲಿ ಯಾವುದೋ ಒಂದು ಕಂಪ್ನಿ ವರ್ಕ್ ಮಾಡ್ತಿದ್ದ ಮೇಡಮ್. ಅವ್ನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ ಕಂಪ್ನಿಯಲ್ಲಿ. ಇವತ್ತು ಬೆಳಗ್ಗೆ ಬ್ಯಾಂಗ್ಳೂರಿಂದ ತೀರ್ಥಹಳ್ಳಿಗೆ ಬಂದಿದ್ದಾನೆ. ಅಲ್ಲ, ಇವ್ನು ನೋಡಿದ್ರೆ ಶಿವಮೊಗ್ಗದಲ್ಲಿದ್ದಾಳೆ, ಅವ್ನು ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಹೇಗ್ ಪರಿಚಯ ಆಗಿರ್ಬೋದು ಅಂತೀರಾ ಅಂತೇವ್ರೆ? ಅವನು ಆಕ್ಚುಲಿ ಅವ್ರ ಊರು ಮನೆ ಹತ್ತತ್ರ ಮೇಡಮ್. ಇವಳು ಆಕ್ಚುಲಿ ಹುಡುಗಿ ಅವರು ಕೋಣಂದೂರು ಅಂತ. ಅದರಿಂದ 4 ಕಿಲೋಮೀಟರ್ಸ್ ಅಂತ ಹುಂಸಾದಲ್ಲಿ ಆ ಹುಡುಗನ ಮನೆ ಇರೋದು. ಅದರಿಂದ ಅವ್ರ ಮನೆಯಿಂದ ಇವ್ರ ಮನೆಗೆ 4-5 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ ಇದೆ ಮೇಡಮ್. ಎಲ್ಲ ಲೋಕಲ್, ಒಂದೇ ಲೋಕಲ್ನವರು. ಓಕೆ, ಥ್ಯಾಂಕ್ ಯು ಅನುದೇವ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ.